ಈ ವಿಡಿಯೋದಲ್ಲಿ ಇ ಕಾಮರ್ಸ್ನ ಫೀಚರ್ಸ್ ಅಂದರೆ ವೈಶಿಷ್ಟ್ಯಗಳು, ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ ಬಗ್ಗೆ ತಿಳ್ಕೊತಾ ಹೋಗೋಣ. ಮೊದಲಿಗೆ ಇ ಕಾಮರ್ಸ್ ಅನ್ನೋದು ನಿಮಗೆ ಗೊತ್ತಿದೆ, ಯಾವುದೇ ಒಂದು ವಸ್ತುವನ್ನು ಅಥವಾ ಸೇವೆಯನ್ನು ನಾವು ಇಂಟರ್ನೆಟ್ ಯೂಸ್ ಮಾಡಿಕೊಂಡು ಕೊಳ್ಳುವುದು ಮತ್ತು ಮಾರುವುದನ್ನು ಮಾಡಿದರೆ ಅದನ್ನು ನಾವು ಎಲೆಕ್ಟ್ರಾನಿಕ್ ಕಾಮರ್ಸ್ ಅಥವಾ ಇ ಕಾಮರ್ಸ್ ಅಂತೇಳಿ ಕರಿತೀವಿ. ಇದರ ವೈಶಿಷ್ಟ್ಯಗಳು ಏನೇನಪ್ಪ ಅಂದರೆ ನಾವೆಲ್ಲ ಫೀಚರ್ಸ್ ಅಂತ ಕರಿತೀವಿ. ಫಸ್ಟ್ ಫೀಚರ್ ಅಂದರೆ ನಾನ್ ಕ್ಯಾಶ್ ಪೇಮೆಂಟ್, ಅಂದರೆ ನಗದು ರಹಿತ ಪಾವತಿ. ನಾವು ಯಾವುದೇ ಒಂದು ಪೇಮೆಂಟ್ನ ಡಿಜಿಟಲ್ ಪೇಮೆಂಟ್ ಆಗಿ ಮಾಡಬಹುದು. ಫಾರ್ ಎಕ್ಸಾಂಪಲ್, ನಮ್ಮ ಹತ್ರ ಅಮೌಂಟ್ ಇರೋದು ಕೂಡ ನಾವು ಗೂಗಲ್ ಪೇಯಿಂದ ಅಥವಾ ಫೋನ್ ಪೇ ಯೂಸ್ ಮಾಡಿಕೊಂಡು ಈ ಥರ ಬೇರೆ ಬೇರೆ ಅಪ್ಲಿಕೇಶನ್ಸ್ನ ಯೂಸ್ ಮಾಡಿಕೊಂಡು ನಾವು ಅಮೌಂಟ್ನ ಟ್ರಾನ್ಸ್ಫರ್ ಮಾಡ್ಬೋದು. ಅದೇ ರೀತಿ ಸೆಕೆಂಡ್ ಫೀಚರ್ ಏನಪ್ಪ ಅಂದರೆ 24/7 ಸರ್ವಿಸ್ ಅವೈಲೇಬಿಲಿಟಿ, ಅಂದರೆ ನೀವು ದಿನದ 24 ಗಂಟೆಯಲ್ಲಿ ಯಾವಾಗ ಬೇಕಿದ್ರೂ ಆ ಪ್ರಾಡಕ್ಟ್ನ ಮಾರ್ಬೋದು ಅಥವಾ ಕೊಂಡ್ಕೊಳ್ಬೋದು. ಇದು ಸೆಕೆಂಡ್ ಫೀಚರ್. ಅದೇ ರೀತಿ ಅಡ್ವರ್ಟೈಸಿಂಗ್ ಅಂಡ್ ಮಾರ್ಕೆಟಿಂಗ್. ಈ ಎಲೆಕ್ಟ್ರಾನಿಕ್ ಕಾಮರ್ಸ್ನ ಯಾವುದೇ ಒಂದು ಪ್ರಾಡಕ್ಟ್ನ ನಾವೇನು ಮಾಡ್ಬೋದು, ಜಾಹೀರಾತು ಅಡ್ವರ್ಟೈಸ್ ಮಾಡ್ಬೋದು ಅಥವಾ ಮಾರ್ಕೆಟಿಂಗ್ ಮಾಡ್ಬೋದು. ಯಾಕಂದರೆ ನಾವು ಇಂಟರ್ನೆಟ್ನ ಯೂಸ್ ಮಾಡಿಕೊಂಡು ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಪ್ರಾಡಕ್ಟ್ ಬಗ್ಗೆ ನಾವು ಸ್ಟೇಟಸಲ್ಲಿ ಅಪ್ಲೋಡ್ ಮಾಡ್ಕೋಬೋದು. ಅದೇ ರೀತಿ ನೆಕ್ಸ್ಟ್ ಫೀಚರ್ ಏನಪ್ಪ ಅಂದರೆ ಇಂಪ್ರೂವ್ಡ್ ಸೇಲ್ಸ್, ಸುಧಾರಿತ ಮಾರಾಟ ಅಂತ ಹೇಳಿ ಕರಿತೀವಿ. ಸುಧಾರಿತ ಮಾರಾಟ ಅಂತಂದರೆ ಈಗ ನಾವು ಯಾವುದೇ ಒಂದು ಐಟಮ್ನ ಮಾರಬೇಕಾದ್ರೆ ಯಾವಾಗ ಬೇಕಿದ್ರೂ ನಾವು ಅದನ್ನು ಮಾರಬಹುದು. ಅದನ್ನು ಸುಧಾರಿತ ಮಾರಾಟ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಒಂದು ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್, ದಾಸ್ತಾನು ನಿರ್ವಹಣೆ ಅಂತೇಳಿ ಕರಿತೀವಿ. ಈ ದಾಸ್ತಾನು ನಿರ್ವಹಣೆ ಅಂದರೆ ನಾವು ಯಾವುದೇ ಎಷ್ಟೇ ಪ್ರಾಡಕ್ಟ್ನ ಬೇಕಾದ್ರೂ ನಾವು ಏನು ಮಾಡ್ಬೋದು, ಸ್ಟೋರ್ ಮಾಡಿಟ್ಕೊಂಡು ಯಾವಾಗ ಬೇಕಿದ್ರೂ ನಾವು ಅದನ್ನು ಮಾರಬಹುದು. ಈ ಥರ ಡಿಫ್ರೆಂಟ್ ಫೀಚರ್ಸ್ ಆಫ್ ಇ ಕಾಮರ್ಸ್ ಅಂದರೆ ವೈಶಿಷ್ಟ್ಯಗಳ ಬಗ್ಗೆ ನೋಡ್ಬೋದು. ಅದೇ ರೀತಿ ಈ ಇ ಕಾಮರ್ಸ್ನಿಂದ ನಮಗೆ ಅನುಕೂಲಗಳು ಇದ್ದಾವೆ ಮತ್ತು ಅನಾನುಕೂಲತೆಗಳು ಕೂಡ ಇದ್ದಾವೆ. ಅವನ್ನ ನೋಡ್ತಾ ಹೋಗೋಣ. ಫಸ್ಟ್ ಅನುಕೂಲಗಳ ಬಗ್ಗೆ ತಿಳ್ಕೊತಾ ಹೋಗೋಣ. ಅನುಕೂಲಗಳಲ್ಲಿ ನಮಗೆ ಫಸ್ಟು ಇಲ್ಲಿ ಎ ಲಾರ್ಜರ್ ಮಾರ್ಕೆಟ್. ಫಸ್ಟ್ ಅನುಕೂಲಗಳು ಯಾವಪ್ಪ ಅಂದ್ರೆ ಲಾರ್ಜರ್ ಮಾರ್ಕೆಟ್ ಅಂದ್ರೆ ಒಂದು ದೊಡ್ಡ ಮಾರುಕಟ್ಟೆ. ಅಂದ್ರೆ ನಾವು ಯಾವ್ದಾದ್ರು ಒಂದು ಟ್ರೆಡಿಷನಲ್ ಕಾಮರ್ಸ್ ಅಲ್ಲಾದ್ರೆ ಒಂದು ಪ್ರಾಡಕ್ಟ್ನ ತಗೋಬೇಕಾದ್ರೆ ಓನ್ಲಿ ಒಂದು ಶಾಪಿಗೆ ಹೋಗ್ತೀವಿ. ಬಟ್ ಇಲ್ಲಿ ಫಾರ್ ಎಕ್ಸಾಂಪಲ್ ನಾವು ಫ್ಲಿಪ್ಕಾರ್ಟು, ಅಮೆಜಾನ್ ಈ ಥರ ಆನ್ಲೈನ್ ಶಾಪಿಂಗ್ ವೆಬ್ಸೈಟ್ಸ್ ಅಲ್ಲಾದರೆ ಯಾವ ಪ್ರಾಡಕ್ಟ್ ಬೇಕಿದ್ರೂ ನಮಗೆ ಸಿಗುತ್ತೆ. ಹಾಗಾಗಿ ಇದು ಒಂದು ದೊಡ್ಡ ಮಾರುಕಟ್ಟೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಕಸ್ಟಮರ್ ಇನ್ಸೈಟ್ಸ್ ಥ್ರೂ ಟ್ರ್ಯಾಕಿಂಗ್ ಅಂಡ್ ಅನಾಲಿಟಿಕ್ಸ್. ಟ್ರ್ಯಾಕಿಂಗ್ ಮತ್ತು ಅನಾಲಿಟಿಕ್ಸ್ ಮೂಲಕ ಗ್ರಾಹಕರ ಒಳನೋಟಗಳು. ಅಂದರೆ ನಾವು ಪ್ರಾಡಕ್ಟ್ ಬಗ್ಗೆ ಯಾವುದೋ ಒಂದು ಪ್ರಾಡಕ್ಟ್ ಆರ್ಡರ್ ಮಾಡಬೇಕಾದ್ರೆ ನಾವೇನು ಮಾಡಿರ್ತೀವಿ, ನಮ್ಮ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿರ್ತೀವಿ. ಫಾರ್ ಎಕ್ಸಾಂಪಲ್, ನೀವು ಅಮೆಜಾನ್ ವೆಬ್ಸೈಟಲ್ಲಿ ನೀವು ಯಾವುದಾದ್ರು ಒಂದು ಪ್ರಾಡಕ್ಟ್ನ ಆರ್ಡರ್ ಮಾಡಬೇಕಂದ್ರೆ ಫಸ್ಟಿಗೆ ನೀವು ಲಾಗಿನ್ ಅಂತ ಕೇಳುತ್ತೆ. ಲಾಗಿನ್ ಆಗಬೇಕಾದ್ರೆ ನಿಮಗೆ ಯೂಸರ್ ಐ ಡಿ ಅಥವಾ ಫೋನ್ ನಂಬರು ಮತ್ತೆ ಪಾಸ್ವರ್ಡ್ನ ಕೇಳುತ್ತೆ. ಅದೇ ರೀತಿ ಅದಾದ್ಮೇಲೆ ನೀವೇನು ಮಾಡಿರ್ತೀರಾ, ನಿಮ್ಮ ಅಡ್ರೆಸ್ನ ಕೂಡ ಕೊಟ್ಟಿರ್ತೀರ. ನಿಮ್ಮ ಅಡ್ರೆಸ್ ಏನು ಕೊಟ್ಟಿರ್ತೀವೋ ಆ ಅಡ್ರೆಸ್ಸಿಗೆ ಆ ಪ್ರಾಡಕ್ಟ್ ಬರುತ್ತೆ. ಇದರಿಂದ ಏನಾಗುತ್ತೆ, ಕಸ್ಟಮರ್ಸ್ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಅದೇ ರೀತಿ ನೆಕ್ಸ್ಟ್ ಅಡ್ವಾಂಟೇಜ್ ಏನಪ್ಪಾ ಅಂದರೆ ಫಾಸ್ಟ್ ರೆಸ್ಪಾನ್ಸ್ ಟು ದ ಕನ್ಸ್ಯೂಮರ್ ಟ್ರೆಂಡ್ಸ್ ಅಂಡ್ ಮಾರ್ಕೆಟ್ ಡಿಮ್ಯಾಂಡ್. ಗ್ರಾಹಕರ ಬೇಡಿಕೆಗೆ ತಕ್ಕಂತೆ ಏನು ಮಾಡ್ಬೋದು, ಆ ಪ್ರಾಡಕ್ಟ್ನ ನಾವು ಲಾಂಚ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಫಸ್ಟ್ ಸ್ಟಾರ್ಟಿಂಗ್ ಪ್ರಾಡಕ್ಟ್ನ ನೀವು ಮಾಡಿರ್ತೀರ ಅಂತ ಅಂದ್ಕೊಡ್ರಿ. ಆ ಪ್ರಾಡಕ್ಟ್ನ ಸೇಲ್ ಮಾಡಬೇಕಾದ್ರೆ ನಾವೇನು ಮಾಡಿರ್ತೀವಿ, ಫಸ್ಟಿಗೆ ಸ್ಟಾರ್ಟಿಂಗು ಸ್ವಲ್ಪ ಕ್ವಾಂಟಿಟೀಸ್ನ ಮಾಡಿರ್ತೀವಿ. ಅದಾದಮೇಲೆ ಯೂಸರ್ ಅಂದರೆ ಗ್ರಾಹಕರು, ಕನ್ಸ್ಯೂಮರ್ಸು ಆರ್ಡರ್ ಮಾಡೋದನ್ನೆಲ್ಲ ನಾವು ಜಾಸ್ತಿ ಪ್ರಾಡಕ್ಟ್ನ ಮಾಡಿಬಿಟ್ಟು ನಾವು ಮಾರುಕಟ್ಟೆಗೆ ಮಾಡ್ಬೋದು. ಅದನ್ನೇನಂತ ಕರಿತೀವಿ, ಗ್ರಾಹಕರ ಪ್ರವೃತ್ತಿಗಳು ಮತ್ತು ಮಾರುಕಟ್ಟೆ ಬೇಡಿಕೆಗೆ ತ್ವರಿತ ಪ್ರತಿಕ್ರಿಯೆ. ಅಂದರೆ ನಾವು ಇಮಿಡಿಯೇಟ್ ರೆಸ್ಪಾನ್ಸ್ನ ಮಾಡ್ಬೋದು. ಅದಾದಮೇಲೆ ನೆಕ್ಸ್ಟ್ ಅಡ್ವಾಂಟೇಜ್ ಏನಪ್ಪ ಅಂದರೆ ಲೋಯರ್ ಕಾಸ್ಟ್, ಕಡಿಮೆ ವೆಚ್ಚದಲ್ಲಿ ನಾವು ಇ ಕಾಮರ್ಸ್ ವೆಬ್ಸೈಟ್ನಲ್ಲಿ ಪ್ರಾಡಕ್ಟ್ನ ತಗೋಬೋದು. ಫಾರ್ ಎಕ್ಸಾಂಪಲ್, ನೀವು ನೋಡಿರ್ಬೋದು,
ನಾವು ಅಂಗಡಿಯಲ್ಲಿ ಪರ್ಚೇಸ್ ಮಾಡೋದಕ್ಕಿಂತ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ರೆ ನಮಗೆ ಡಿಸ್ಕೌಂಟ್ಗಳು ಸಿಗ್ತವೆ. ಡಿಸ್ಕೌಂಟ್ ಸಿಗೋದ್ರಿಂದ ಅಲ್ಲಿ ಕಾಸ್ಟ್ ಕಡಿಮೆ ಆಗುತ್ತೆ. ಅದನ್ನು ನಾವೇನಂತ ಕರಿತೀವಿ, ಕಡಿಮೆ ವೆಚ್ಚ ಅಂತ ಕರಿತೀವಿ. ನೆಕ್ಸ್ಟ್, ಮೋರ್ ಅಪಾರ್ಚುನಿಟೀಸ್ ಟು ದ ಸೆಲ್. ಮಾರಾಟ ಮಾಡಲು ಹೆಚ್ಚಿನ ಅವಕಾಶಗಳು ಇರ್ತವೆ. ಅಂದ್ರೆ ನಾವು ಆ ಪ್ರಾಡಕ್ಟ್ ನ ನೀವು ಅಡ್ವರ್ಟೈಸ್ಮೆಂಟ್, ಫಾರ್ ಎಕ್ಸಾಂಪಲ್ ಅವಾಗ ಹೇಳಿದಂಗೆ ವಾಟ್ಸಪ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೇಟಸ್ ಹಾಕೋದ್ರ ಮುಖಾಂತರ ನಾವು ಏನ್ ಮಾಡ್ಬೋದು, ಆ ಪ್ರಾಡಕ್ಟ್ ಬಗ್ಗೆ ಹೆಚ್ಚಿನ ಅಡ್ವರ್ಟೈಸ್ಮೆಂಟ್ ನ ಮಾಡ್ಬೋದು. ಅದಾದ್ಮೇಲೆ ಹೆಚ್ಚಿನ ಅವಕಾಶಗಳು ಅಂದ್ರೆ ಬಹಳಷ್ಟು ಜನ ನೋಡೋದ್ರಿಂದ ಅದನ್ನ ಮಾರಾಟ ಮಾಡಕ್ ಕೂಡ ಈಸಿ ಆಗುತ್ತೆ. ನೆಕ್ಸ್ಟ್, ಪರ್ಸನಲೈಸ್ ಮೆಸೇಜಸ್. ವೈಯಕ್ತಿಕಗೊಳಿಸಿದ ಸಂದೇಶಗಳು. ನಾವು ಯಾವ್ದಾದ್ರು ಒಂದು ಪ್ರಾಡಕ್ಟ್ ಬಗ್ಗೆ ಕಮೆಂಟ್ಸ್ ನ, ರಿವ್ಯೂಸ್ ನ ನೋಡ್ತಿರ್ತೀವಲ್ಲ, ಅದನ್ನ ನಾವೇನಂತ ಕರಿತೀವಿ, ಪರ್ಸನಲೈಸ್ ಮೆಸೇಜಸ್. ಅಂದ್ರೆ ಆ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಶನ್ ನ ಕೊಡೋದು. ನೆಕ್ಸ್ಟ್ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಇನ್ಕ್ರೀಸ್ಡ್ ಸೇಲ್ಸ್ ವಿತ್ ದ ಇನ್ಸ್ಟಾಂಟ್ ಗ್ರಾಟಿಫಿಕೇಶನ್. ತ್ವರಿತ ತೃಪ್ತಿಯೊಂದಿಗೆ ಹೆಚ್ಚಿದ ಮಾರಾಟ. ಅಂದ್ರೆ ನಾವು ಹೆಚ್ಚಿಗೆ ಮಾರಾಟನ ಮಾಡಬಹುದು ಆ ಪ್ರಾಡಕ್ಟ್. ಅದೇ ರೀತಿ ನೆಕ್ಸ್ಟ್ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಎಬಿಲಿಟಿ ಟು ಸ್ಕೇಲ್ ಅಪ್ ಆರ್ ಡೌನ್ ಕ್ವಿಕ್ಲಿ ಅಂಡ್ ಅನ್ಲಿಮಿಟೆಡ್ ಶೆಲ್ಫ್ ಸ್ಪೇಸ್. ಅಂದ್ರೆ ತ್ವರಿತವಾಗಿ ಮತ್ತು ಅನಿಯಮಿತವಾಗಿ ಶೆಲ್ಫ್ ಸ್ಪೇಸ್ ಅನ್ನು ಹೆಚ್ಚಿಸುವ ಅಥವಾ ಕಡಿಮೆಗೊಳಿಸುವ ಸಾಮರ್ಥ್ಯ ಈ ಕಾಮರ್ಸ್ ವೆಬ್ಸೈಟ್ ಅಲ್ಲಿ ಅಥವಾ ಇ ಕಾಮರ್ಸ್ ಇದೆ. ಇವಿಷ್ಟನ್ನು ನಾವೇನಂತ ಕರಿತೀವಿ, ಅನುಕೂಲತೆಗಳು ಅಥವಾ ಅನುಕೂಲಗಳು ಅಂತ ಹೇಳಿ ಕರಿತೀವಿ, ಅಡ್ವಾಂಟೇಜಸ್ ಆಫ್ ಇ ಕಾಮರ್ಸ್ ಅಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಡಿಸ್ಅಡ್ವಾಂಟೇಜಸ್. ಅಂದ್ರೆ ಯಾವುದೇ ಒಂದು ನಾವು ಅಡ್ವಾಂಟೇಜ್ ಇದಾವಪ್ಪ ಅಂದ್ರೆ ಅಲ್ಲಿ ಡಿಸ್ಅಡ್ವಾಂಟೇಜಸ್ ಕೂಡ ಇರ್ತವೆ. ಇಲ್ಲಿ ಅನಾನುಕೂಲತೆಗಳು ಅಥವಾ ಅನಾನುಕೂಲಗಳು ಯಾವಪ್ಪ ಇ ಕಾಮರ್ಸ್ ಇಲ್ಲ ಅಂದ್ರೆ ಲ್ಯಾಕ್ ಆಫ್ ಪರ್ಸನಲ್ ಟಚ್, ವೈಯಕ್ತಿಕ ಸ್ಪರ್ಶದ ಕೊರತೆ. ಅಂದ್ರೆ ನಾವು ಯಾವುದೇ ಒಂದು ಪ್ರಾಡಕ್ಟ್ ನ ಇ ಕಾಮರ್ಸ್ ಅಥವಾ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡೋದ್ರಿಂದ ಆ ಪ್ರಾಡಕ್ಟ್ ಬಗ್ಗೆ ನಮಗೆ ಫಸ್ಟಿಗೆ ನಾವೇನ್ ಮಾಡಿರಲ್ಲ, ಅದ್ರ ಬಗ್ಗೆ ಗೊತ್ತಿರಲ್ಲ. ನಾವು ಅದನ್ನ ರಿಸೀವ್ ಮಾಡ್ಕೊಂಡ್ಮೇಲೆ ಅದ್ರ ಬಗ್ಗೆ ತಿಳ್ಕೊತೀವಿ. ಅದೇ ಟ್ರೆಡಿಷನಲ್ ಕಾಮರ್ಸ್ ಅಲ್ಲಾದ್ರೆ ನಾವು ಆ ಪ್ರಾಡಕ್ಟ್ ನ ಮುಟ್ತೀವಿ, ಅದಾದ್ಮೇಲೆ ಅದು ವರ್ಕ್ ಆಗುತ್ತೆ ಅಂತ ಚೆಕ್ ಮಾಡ್ಬಿಟ್ಟು ತಗೋಬಹುದು. ಇದನ್ನ ಏನಂತ ಕರಿತೀವಿ, ಲ್ಯಾಕ್ ಆಫ್ ಪರ್ಸನಲ್ ಟಚ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಡಿಸ್ಅಡ್ವಾಂಟೇಜಸ್ ಏನಪ್ಪಾ ಅಂದ್ರೆ ಲ್ಯಾಕ್ ಆಫ್ ಟ್ಯಾಕ್ಟೈಲ್ ಎಕ್ಸ್ಪೀರಿಯನ್ಸ್, ಸ್ಪರ್ಶ ಅನುಭವದ ಕೊರತೆ. ಸೇಮ್ ಅದೇ ರೀತಿ ನಾವು ಅದನ್ನ ಮುಟ್ಟಿಲ್ದಂಗೆ ತಗೋತೀವಲ್ಲ, ಅದನ್ನ ನಾವೇನಂತ ಕರಿತೀವಿ, ಲ್ಯಾಕ್ ಆಫ್ ಟ್ಯಾಕ್ಟೈಲ್ ಎಕ್ಸ್ಪೀರಿಯನ್ಸ್ ಅಂತ ಕರಿತೀವಿ. ಪ್ರೈಸ್ ಅಂಡ್ ಪ್ರಾಡಕ್ಟ್ ಕಂಪ್ಯಾರಿಸನ್, ಬೆಲೆ ಮತ್ತು ಉತ್ಪನ್ನದ ಹೋಲಿಕೆಯನ್ನ ನಾವು ಮಾಡಬಹುದು. ಇದು ಕೂಡ ಅನಾನುಕೂಲತೆ. ಅಂದ್ರೆ ನಾವು ಬೇರೆ ಬೇರೆ ಪ್ರಾಡಕ್ಟ್ ನ ಏನ್ ಮಾಡ್ಬೋದು, ಏನ್ ಮಾಡ್ತೀವಿ, ಹೋಲಿಕೆ ಮಾಡ್ತೀವಿ, ಅಂದ್ರೆ ಕಂಪ್ಯಾರಿಸನ್ ಮಾಡ್ತೀವಿ. ಕಂಪ್ಯಾರಿಸನ್ ಮಾಡಿದಾಗ ನಾವು ರೇಟ್ ಯಾವ್ದು ಕಡಿಮೆ ಇರುತ್ತೋ ಆ ಪ್ರಾಡಕ್ಟ್ ನ ತಗೊಳ್ತೀವಿ. ಅವಾಗ ಏನಾಗುತ್ತೆ, ಇನ್ನೊಂದು ಪ್ರಾಡಕ್ಟ್ ನ ನಾವು ಹೋಲಿಕೆ ಮಾಡೋದ್ರಿಂದ ಅಲ್ಲಿ ಒಂದು ಪ್ರಾಡಕ್ಟ್ ನ ಬಿಟ್ಟು ಇನ್ನೊಂದು ಪ್ರಾಡಕ್ಟ್ ನ ತಗೊಳ್ತೀವಿ. ಅದೇ ಟ್ರೆಡಿಷನಲ್ ಕಾಮರ್ಸ್ ಅಲ್ಲಾದ್ರೆ ಯಾವ ಪ್ರಾಡಕ್ಟ್ ಇರುತ್ತೋ ಆ ಪ್ರಾಡಕ್ಟ್ ನ ತಗೊಳ್ತೀವಿ. ನೆಕ್ಸ್ಟ್, ನೀಡ್ ಆಫ್ ಇಂಟರ್ನೆಟ್ ಆಕ್ಸೆಸ್. ಇಲ್ಲಿ ಇಂಟರ್ನೆಟ್ ನ ಅಗತ್ಯವಿದೆ. ಅಂದ್ರೆ ನೀವು ಇಂಟರ್ನೆಟ್ ಇಲ್ಲದಂಗೆ ಯಾವುದೇ ಎಲೆಕ್ಟ್ರಾನಿಕ್ ಕಾಮರ್ಸ್ ಅಂದ್ರೆ ಯಾವುದೇ ಒಂದು ವಸ್ತುನ ಪರ್ಚೇಸ್ ಮಾಡಕ್ಕಾಗಲ್ಲ. ನೆಕ್ಸ್ಟ್, ಕ್ರೆಡಿಟ್ ಕಾರ್ಡ್ ಫ್ರಾಡ್. ಕ್ರೆಡಿಟ್ ಕಾರ್ಡ್ ಇಂದ ವಂಚನೆಗೊಳಗಾಗುವುದು. ಯಾವ ರೀತಿ ಅಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಆನ್ಲೈನ್ ಪೇಮೆಂಟ್ ಮಾಡಿದಾಗ ನೀವು ಪೇಮೆಂಟ್ ಮಾಡಿರೋದು ಬೇರೆಯವ್ರಿಗೆ ಹೋಗ್ಬೋದು ಅಥವಾ ಬೇರೆ ಯಾರಾದ್ರೂ ಹ್ಯಾಕ್ ಮಾಡ್ಬೋದು. ಇಂತಹ ನಾವೇನು ಕರಿತೀವಿ, ಕ್ರೆಡಿಟ್ ಕಾರ್ಡ್ ಫ್ರಾಡ್ ಅಂತ ಕರಿತೀವಿ. ನೆಕ್ಸ್ಟ್, IT ಸೆಕ್ಯೂರಿಟಿ ಇಶ್ಯೂಸ್. IT ಭದ್ರತಾ ಸಮಸ್ಯೆ. ಅಂದ್ರೆ ಅಲ್ಲಿ ನಮಗೆ ಸೆಕ್ಯೂರಿಟಿ ಇಶ್ಯೂ ಬರುತ್ತೆ. ಅಂದ್ರೆ ನಮಗೆ ಅಲ್ಲೇನಾಗ್ಬೋದು, ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ನೀವು ಪ್ರಾಡಕ್ಟ್ ನ ಆರ್ಡರ್ ಮಾಡಿದಾಗ ಆ ಪ್ರಾಡಕ್ಟ್ ನಿಮಗೆ ಬರ್ಲಿದಂಗೆ ಇರ್ಬೋದು, ಅಥವಾ ನೀವು ಆರ್ಡರ್ ಮಾಡ್ಬೇಕಾದ್ರೆ ನಿಮ್ಮ ಆನ್ಲೈನ್ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ಮಿಸ್ ಮ್ಯಾಚ್ ಆಗಿ ಬೇರೆಯವ್ರಿಗೆ ಹೋಗ್ಬೋದು. ಈ ತರ ಇರೋನ್ನ ನಾವೇನಂತ ಕರಿತೀವಿ, IT ಸೆಕ್ಯೂರಿಟಿ ಇಶ್ಯೂಸ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಈಸ್ ದರ್ ಇಸ್ ನೋ ಗ್ಯಾರಂಟಿ ಫಾರ್ ದ ಕ್ವಾಲಿಟಿ ಆಫ್ ಪ್ರಾಡಕ್ಟ್ಸ್. ಉತ್ಪನ್ನಗಳ ಗುಣಮಟ್ಟಕ್ಕೆ ಯಾವುದೇ ಗ್ಯಾರಂಟಿ ಇರಲ್ಲ. ಅಂದ್ರೆ ನಾವು ಏನ್ ಪ್ರಾಡಕ್ಟ್ ನ ಆರ್ಡರ್ ಮಾಡಿರ್ತೀವೋ ಆ ಪ್ರಾಡಕ್ಟ್ ಇದ್ದು ಗುಣಮಟ್ಟ ಅಂದ್ರೆ ಕ್ವಾಲಿಟಿ ಹೆಂಗಿದೆ, ಏನಿದೆ, ಅಥವಾ ಅದ್ರ ಗ್ಯಾರಂಟಿ ಎಷ್ಟಿದೆ ಅನ್ನೋದು ಗೊತ್ತಿರಲ್ಲ. ಅದನ್ನು ನಾವೇನಂತ ಕರಿತೀವಿ, ಉತ್ಪನ್ನಗಳ ಗುಣಮಟ್ಟಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ ಅಂತೇಳಿ ಕರಿತೀವಿ. ನೆಕ್ಸ್ಟ್, ಟೇಕ್ಸ್ ಟೈಮ್ ಟು ಡೆಲಿವರಿ. ವಿತರಣೆಗೆ ಸಮಯ ತೆಗೆದುಕೊಳ್ಳುತ್ತದೆ. ಅಂದ್ರೆ ನಾವು ಯಾವುದೇ ಒಂದು ಪ್ರಾಡಕ್ಟ್ ನ ಆರ್ಡರ್ ಮಾಡಿದಾಗ ಆ ಪ್ರಾಡಕ್ಟ್ ಬರಕ್ಕೆ ಮಿನಿಮಮ್ ಎಷ್ಟು ದಿನ ಅಂತ ಇರ್ತದೆ. ಫಾರ್ ಎಕ್ಸಾಂಪಲ್ 1 ವೀಕ್ ಆಗ್ಬೋದು, 2 ಡೇಸ್ ಆಗ್ಬೋದು, 3 ಡೇಸ್ ಆಗ್ಬೋದು. ಈ ತರ ಇಟ್ ಟೇಕ್ಸ್ ಟೈಮ್ ಟು ಡೆಲಿವರಿ ದ ಪ್ರಾಡಕ್ಟ್.
ಅದೇ ರೀತಿ ಇವಾಗ ಟ್ರೆಡಿಷನಲ್ ಕಾಮರ್ಸ್ ಅಲ್ಲಾದ್ರೆ ನಾವು ಯಾವ ಐಟಮ್ ಬೇಕಾಗುತ್ತೋ ಆ ಐಟಮ್ನ ಅವತ್ತಿಂದ ಅವತ್ತೇ ನಾವು ಪರ್ಚೇಸ್ ಮಾಡ್ಬೋದು. ಇವೆಲ್ಲವೂ ಅನಾನುಕೂಲಗಳು. ಇವಿಷ್ಟು ಇವತ್ತಿನ ಈ ವಿಡಿಯೋದಲ್ಲಿ ವೈಶಿಷ್ಟ್ಯಗಳು, ಅನುಕೂಲಗಳು ಮತ್ತು ಅನಾನುಕೂಲಗಳು.